Hi guys, welcome back to our channel. This is Pavitra here, and in today's class, we'll discuss about the poem Second Coming, which is written by the Irish poet W.B. Yeats. This poem is written on 1919 and first published in the Dial magazine in Ireland, in 1920. Okay, let us start the poem. ಈ ಪೋಯಮ್ಗೆ ಬ್ಯಾಕ್ಗ್ರೌಂಡ್ ಹೇಳಬೇಕಂದ್ರೆ ನಿಮಗೆ ಗೊತ್ತು 1919 ಅಂದರೆ ಇಟ್ಸ್ ಅ ಟೈಮ್ ಆಫ್ ಫಸ್ಟ್ ವರ್ಲ್ಡ್ ವಾರ್ ಅದೇ ಫಿನಿಷ್ ಆಗಿರುತ್ತೆ. ಸೊ ಆ ಫಸ್ಟ್ ವರ್ಲ್ಡಿಂದ ನೊಂದಂತಹ ಅದನ್ನು ಎಲ್ಲ ನೋಡಿ ಆ ಸಾವು ನೋವುಗಳನ್ನು ನೋಡಿ ನೊಂದಂತಹ ನಮ್ಮ ಪೋಯೆಟ್ಟು ಅಂದರೆ W.B. Yeats ಏನು ಮಾಡ್ತಾರೆ ಅಂದರೆ ಈ ಪೋಯಮ್ ಅಂದರೆ ಸೆಕೆಂಡ್ ಕಮಿಂಗ್ ಆಗಿರ್ಬೋದು, ಈಸ್ಟರ್ 1919 ಆಗಿರ್ಬೋದು, ಈ ಥರದ್ದು ಒಂದು 2-3 ಪೋಯಮು ರಿಲೇಟೆಡ್ ಟು ವರ್ಲ್ಡ್ ವಾರ್ ಫಸ್ಟ್. ಓಕೆ, ಲೆಟ್ ಅಸ್ ಸ್ಟಾರ್ಟ್ ದ ಪೋಯಮ್. Turning and turning in the widening gyre, the falcon cannot hear the falconer. Things fall apart, the center cannot hold. Mere energy is loosed upon the world. The bloom dimmed, tide is loosed and everywhere. The ceremony of innocence is drowned. The best lack all convictions while the worst are full of passionate intensity. Okay. ಈ ಪೋಯಮ್ನ ನಾನು ಹೇಳಿದೆ ನಿಮಗೆ. ನಮ್ಮ ಕನ್ನಡದಲ್ಲಿ ಭಗವದ್ಗೀತೆನಲ್ಲಿ ಒಂದು ಲೈನ್ ಇದೆ, ಏನಂದರೆ ಸಂಭವಾಮಿ ಯುಗೆ ಯುಗೆ ಅಂದರೆ ಲೈಕ್ ದ್ಯಾಟ್. ಇಲ್ಲಿ ಸೆಕೆಂಡ್ ಕಮಿಂಗ್ ಅಂದರೆ ಕ್ರಿಶ್ಚಿಯನ್ ಕಮ್ಯುನಿಟಿನಲ್ಲಿ ಏನಿರುತ್ತೆ ಅಂದರೆ ಯಾವಾಗ ಅರಾಜಕತೆ ಮತ್ತು ಅನಾಚಾರ ಭ್ರಷ್ಟಾಚಾರ ಹೆಚ್ಚಾದಾಗ ಯೇಸು ಕ್ರಿಸ್ತ ಮತ್ತೆ ಜನ್ಮ ತಾಳ್ತಾನೆ ಅಂತ ಕ್ರಿಶ್ಚಿಯನ್ ಇದರಲ್ಲಿ ಹೇಳ್ತಾರೆ. ಸೊ ಅದನ್ನೇ ಸೆಕೆಂಡ್ ಕಮಿಂಗ್ ಅಂತ ಹೇಳ್ತಾರೆ. ಸೊ 2000 ವರ್ಷಗಳ ಹಿಂದೆ ಅಂದರೆ ಕ್ರೈಸ್ತ ಯಾವಾಗ ಜನ್ಮ ಆಗಿದ್ದ ಅಂದರೆ ಜಗತ್ತಿನಲ್ಲಿ ಅರಾಜಕತೆ ಆಗಿರಬಹುದು, ಒಂದು ಭ್ರಷ್ಟಾಚಾರ, ಯಾವುದೇ ರೀತಿ ಎಲ್ಲ ರೀತಿಯ ನೆಗೆಟಿವ್ ಥಾಟ್ಸ್ ಹೆಚ್ಚಿಗೆ ಆದಾಗ ಯೇಸು ಕ್ರಿಸ್ತ ಬಂದು ಅದನ್ನೆಲ್ಲ ತಾನೇ ತಗೊಂಡು ವಾಪಸ್ ಹೊರಟೋದ. ಲೈಕ್ ದ್ಯಾಟ್ ಸೆಕೆಂಡ್ ಕಮಿಂಗ್, ಇನ್ನೊಂದು ಸಾರಿ ದೇವರು ಬರ್ತಾನೆ. ಈ ವರ್ಲ್ಡ್ ವಾರ್ ಆದಮೇಲೆ ತುಂಬ ಕಷ್ಟಗಳನ್ನು ನಾವು ಜನ ಅನುಭವಿಸ್ತಾ ಇದ್ದೀವಿ. ಜನರ ಒಂದು ಅರಾಜಕತೆ ಹೆಚ್ಚಿಗೆ ಆಗಿದೆ, ಮೋಸ ದ್ರೋಹಗಳು ಹೆಚ್ಚಾಗಿವೆ ಅಂತ ಕವಿ ಇಲ್ಲಿ ಹೇಳ್ತಾನೆ. ಸೊ ಎಲ್ಲ ಒಂದು ಧರ್ಮಗಳಲ್ಲೂ ಕೂಡ ಈ ಥರದ ಒಂದು ನಂಬಿಕೆ ಇದೆ. ಲೈಕ್ ದ್ಯಾಟ್ ಟರ್ನಿಂಗ್ ಆ್ಯಂಡ್ ಟರ್ನಿಂಗ್ ದ ವೈಡನಿಂಗ್ ಜಾಯರ್ ದ ಫಾಲ್ಕನ್ ಕೆನಾಟ್ ಹಿಯರ್ ದ ಫಾಲ್ಕನರ್ ಅಂದರೆ ಸುತ್ತುತ್ತಾ ತಿರುಗ್ತಾ ಸುರುಳಿ ಮಾಡ್ತಾ ಏನಾಗುತ್ತೆ ಅಂದರೆ ಒಂದು ಗಿಡುಗ ಅನ್ನೋ ಪಕ್ಷಿ, ಫಾಲ್ಕನರ್ ಅಂದರೆ ಗಿಡುಗ. ಸೊ ಆ ಪಕ್ಷಿ ಏನಾಗ್ಬಿಡುತ್ತೆ, ಸುತ್ತುತ್ತಾ ಹೋದಂತೆ ಅದರ ಸುತ್ತುಗಳು ಏನಾಗ್ತಾಯಿದೆ, ಹೆಚ್ಚಿಗೆ ಆಗ್ತಾಯಿದೆ. ಅದರ ಒಡೆಯನನ್ನು ಕೇಳದೇನೆ ಏನಾಗ್ತಾ ಇದೆ ಅಂದರೆ ಆ ಸೆಂಟ್ರನ್ನು ಬಿಟ್ಟು ಅಂದರೆ ಕೇಂದ್ರವನ್ನು ಬಿಟ್ಟು ಹೊರಗಡೆ ನಡೀತಾ ಇದೆ. ಆ ಕಾರ್ಮೋಡ ಏನಾಗ್ಬಿಟ್ಟಿದೆ ಅಂದರೆ ಆವರಿಸ್ಕೊಂಡು ಏನಾಗುತ್ತೆ ಅಂದರೆ ಆ ಕಾರ್ಮೋಡದಿಂದನೇ ಒಂಥರ ಕತ್ತಲೆ ಕವಿದಿದೆ. ಎಲ್ಲೆಲ್ಲೂ ಏನಾಗ್ಬಿಟ್ಟಿದೆ ಅಂದರೆ ಅರಾಜಕತೆ ಶುರುವಾಗಿದೆ, ಹಿಂಸೆ ನಡೀತಾ ಇದೆ. ಆಮೇಲೆ ಅಮಾಯಕತೆ ಏನಾಗ್ತಾ ಇದೆ, ಅಮಾಯಕತೆ ಬಲಿಯಾಗಿ ಇನ್ನೋಸೆನ್ಸ್ ಇಸ್ ಡ್ರೌನ್ಡ್ ಅಲ್ಲ, ಅಮಾಯಕತೆ ಬಲಿಯಾಗಿ ಹಿಂದಿನ ಒಳ್ಳೆಯ ಗುಣಗಳೆಲ್ಲ ಹೋಗಿ ಅತಿ ಆಸೆ ಉಂಟಾಗ್ತಾ ಇದೆ, ಒಳ್ಳೆಯ ಜನರ ಕೊರತೆ ಉಂಟಾಗ್ತಾ ಇದೆ, ದುಷ್ಟ ಜನರ ಆಡಳಿತ ಏನಾಗ್ತಾ ಇದೆ, ಹೆಚ್ಚಾಗ್ತಾ ಇದೆ. ಜಗತ್ತು ದುಷ್ಟತನದಿಂದ ತುಂಬುತ್ತಾ ಇದೆ. ತುಂಬಾ ಹೆಚ್ಚಾಗಿ ಏನಾಗ್ಬಿಟ್ಟಿದೆ ಅಂದರೆ ದುಷ್ಟದ ಜನರ ಆಡಳಿತ ಹೆಚ್ಚಾಗಿದೆ ಅಂತ ಈ ಫಸ್ಟ್ ಲೈನಲ್ಲಿ ಹೇಳ್ತಾರೆ. ಸೊ ದ ನೆಕ್ಸ್ಟ್ ಒನ್, ಶ್ಯೂರ್ಲಿ ಸಮ್ ರೆವಲ್ಯೂಷನ್ಸ್ ಅಟ್ ಹ್ಯಾಂಡ್, ಶ್ಯೂರ್ಲಿ ದ ಸೆಕೆಂಡ್ ಕಮಿಂಗ್ ಈಸ್ ಅಟ್ ಹ್ಯಾಂಡ್. ದ ಸೆಕೆಂಡ್ ಕಮಿಂಗ್, hardly are those words out, when a vast image out of spiritual mundi troubles my sight. Somewhere in the sand of desert, a shape with lion body and head of man, agaze bank and polities as sun, is moving its slow thighs, while all about it reel shadows of the indignant desert birds. The darkness drops again, but now I know that 20th century stony sleep were vexed to nightmare by a rocking cradle, and what of best its hour come round at last, slouch towards Bethlehem to be born. ಓಕೆ, ಈ ಸ್ಟಾನ್ಸಾನಲ್ಲಿ ಹೇಳ್ತಾರೆ ರೆವಲ್ಯೂಷನ್ಸ್, ಬದಲಾವಣೆ ಆಗುವ ಭರವಸೆಯನ್ನು ಕವಿ ಇಲ್ಲಿ ತೋರಿಸ್ತಾನೆ. ಏನಂದರೆ ಅಫ್ಕೋರ್ಸ್ ಸೆಕೆಂಡ್ ಕಮ್ಮಿಂಗ್ ಆಗಬಹುದಾ ಅಂದರೆ ಯೇಸು ಕ್ರಿಸ್ತ ಮತ್ತೆ ಬರಬಹುದಾ ಅಂತ ಅದರ ಅರ್ಥ. ಸೊ ಶ್ಯೂರ್ಲಿ ಸಮ್ ರೆವಲ್ಯೂಷನ್ಸ್ ಇನ್ ಹ್ಯಾಂಡ್, ಒಟ್ಟಾಗಿ ಏನಾಗುತ್ತೆ ಅಂದರೆ ಈ ವರ್ಲ್ಡ್ ವಾರ್ಸ್ ಎಲ್ಲ ಆದಮೇಲೆ ಒಂದು ರೆವಲ್ಯೂಷನ್ ಆಗುತ್ತೆ.
ಬದಲಾವಣೆ ಆಗುತ್ತೆ. ಸೆಕೆಂಡ್ ಕಮಿಂಗ್ ಬರ್ತಾನೆ, ಯೇಸು ಕ್ರಿಸ್ತ ಮರಳಿ ಬರ್ತಾನೆ, ಇನ್ನೊಂದು ಅವತಾರವನ್ನು ನಾವು ಕಾಣಬಹುದು ಅಂತ ಹೇಳ್ತಾರೆ. ಆದರೆ ಅದು ಯಾವ ರೂಪದಲ್ಲಿ ಕವಿಗೆ ಗೋಚರಿಸುತ್ತೆ ಅಂದರೆ ಅವನ ಥಾಟ್ನಲ್ಲಿ, ಅವನ ಕನಸಿನಲ್ಲಿ ಒಂದು ಭಯಂಕರವಾದ ಆಕಾರ ಇರುವಂತಹ ಒಂದು ಸಿಂಹದ ದೇಹವನ್ನು ಹೊಂದಿರುವಂತಹ ಮನುಷ್ಯನ ಮುಖವನ್ನು ಹೊಂದಿರುವಂತಹ ಅದೇನಾಗ್ಬಿಟ್ಟಿರುತ್ತೆ ಅಂದರೆ ಒಂದು ಆಕೃತಿ ಅವನಿಗೆ ಕಾಣಿಸುತ್ತೆ. ಓಕೆ, ಸಿಂಹದ ದೇಹ, ಮನುಷ್ಯನ ಒಂದು ಮುಖವನ್ನು ಹೊಂದಿರುವಂತಹ ಒಂದು ಆಕೃತಿ, ಒಂದು ಪ್ರಾಣಿ, ಸೂರ್ಯನ ಕಿರಣಗಳ ಪ್ರಖರತೆಯನ್ನು ಹೊಂದಿರುವಂತಹ ಒಂದು ಪ್ರಾಣಿ, ತನ್ನ ಕಾಲುಗಳನ್ನು ಧಪ್ ಧಪ್ ಅಂತ, ಯಾವ ರೀತಿ ಈಗ ಆನೆ ಬರುತ್ತಲ್ಲ ಧಪ್ ಧಪ್ ಅಂತ, ಆ ಥರ ತನ್ನ ಕಾಲುಗಳನ್ನು ನಿಧಾನವಾಗಿ ಧಪ್ ಧಪ್ ಅಂತ ಶಬ್ದ ಮಾಡ್ತಾ ಏನು ಮಾಡ್ತಾ ಇರುತ್ತೆ ಅಂದರೆ ನಿಧಾನವಾಗಿ ಧಾವಿಸ್ತಾ ಇದೆ ಅಂತ ಕವಿ ಭಾವಿಸ್ಕೊಳ್ತಾನೆ. ಸೊ ಅಲ್ಲಿ ಮರುಭೂಮಿಯ ಪಕ್ಷಿಗಳು ಏನಾಗ್ತಾ ಇರ್ತವೆ ಅಂದರೆ, ಈಗ ಹದ್ದುಗಳು, ರಣಹದ್ದುಗಳು ಹೇಗೆ ಬೇಟೆಯಾಡೋದಕ್ಕೆ ಶಬ್ದಗಳನ್ನು ಮಾಡ್ತಾ ಇರುತ್ತೋ, ಕೆಳಗಡೆ ಒಂದು ಯಾವುದಾದ್ರೂ ಪ್ರಾಣಿ ಸತ್ತು ಬಿದ್ದಾಗ ಅಥವಾ ಏನೋ ಒಂದಾದಾಗ ನಾವು ಆ ಒಂದು ಜೀವಿಯನ್ನು ನೋಡಿದಾಗ ಅವು ಏನು ಮಾಡ್ತಾ ಇರ್ತವೆ, ಮಾಂಸವನ್ನು ಕಂಡಾಗ ಸುತ್ತ ಹಾಕ್ತಾ ಇರುತ್ತೆ ಮೇಲೆ ಒಂಥರ ಸೌಂಡ್ ಮಾಡಿಕೊಂಡು. ಲೈಕ್ ದ್ಯಾಟ್ ಕವಿಗೆ ಅದೇನಾಗುತ್ತೆ ಅಂದರೆ ಆ ಥರ ಕಾಣುತ್ತೆ. ಹೊಂಚು ಹಾಕ್ತಾ ಇದೆಯೇನೋ, ಪಕ್ಷಿಗಳು ಮೇಲೆ ಬೇಟೆ ಆಡಲು ಹೊಂಚು ಹಾಕ್ತಾ ಇರುತ್ತೆ, ಈ ಭಯಂಕರವಾದ ಪ್ರಾಣಿ ಅಲ್ಲಿಂದ ಬರ್ತಾ ಇರುತ್ತೆ. ಎಲ್ಲೆಡೆಯೂ ಏನಾಗ್ಬಿಡುತ್ತೆ ಅಂದರೆ ಕತ್ತಲೆ ಆವರಿಸುತ್ತೆ. ಕತ್ತಲೆ ಆವರಿಸಿ ಆ ಒಂದು 20ನೇ ಶತಮಾನದ ಕಾಲ ಏನಾಗ್ಬಿಟ್ಟಿರುತ್ತೆ ಅಂದರೆ ಆ ಒಂದು ಕಾಲದ ಥರಾನೇ ಆ ಕಾಲದಲ್ಲಿ ಏನಾಗ್ಬಿಟ್ಟಿರುತ್ತೆ ಅಂದರೆ ಎಚ್ಚರಗೊಂಡು, ಹೌದಾ, ಆ ಒಂದು ನಾನು ಎಲ್ಲಿದ್ದೀನಿ ಅನ್ನೋದನ್ನು ಎಚ್ಚರಿಸ್ಕೊಂಡು ನೈಟ್ ಮೇರ್ ಥರ ಕಂಡ್ರು ಅವ್ರ ಕನಸನ್ನು. ಅಂದರೆ ಯಾವ ರೀತಿ ಯೇಸು ಕ್ರಿಸ್ತ ಬರ್ಬೋದು ಅನ್ನೋ ಕಲ್ಪನೆ, ಮತ್ತು ಯಾವ ರೀತಿ ಬಂತು ಆ ಪ್ರಾಣಿ ಥರ ಅಂತ ಆ ಒಂದು ಕಲ್ಪನೆನ ಮಾಡಿಕೊಂಡು ಎಚ್ಚರಗೊಂಡ್ರು. ಆಮೇಲೆ ಈ ಆಳ್ವಿಕೆ ಯಾವಾಗಿರುತ್ತೆ ಅಥವಾ ಇದೇನು ಈ ಪ್ರಾಣಿ ಏನು ಬಂತಲ್ಲ, ಆ ಪ್ರಾಣಿ ಹೆಂಗಾಯಿತು ಅಂದರೆ ಅಷ್ಟು ವರ್ಷದಿಂದ ಈಗ 2000 ವರ್ಷಗಳ ಹಿಂದೆ ಯೇಸು ಕ್ರಿಸ್ತ ಬಂದು ಹೋದ್ಮೇಲೆ ಮಲಗಿದಂತಹ ಪ್ರಾಣಿ, ಒಂದು ತೊಟ್ಟಿಲಿನಲ್ಲಿ ಮಲಗಿದಂಥ ಪ್ರಾಣಿ, ಓಕೆ, ಕ್ರಾಡಲ್ನಲ್ಲಿ ಮಲಗಿದಂಥ ಪ್ರಾಣಿ ಏನಾಗುತ್ತೆ ಅಂದರೆ ನಾವು ಅದನ್ನು ಏನು ಮಾಡಿ ಎಬ್ಸಿದ್ವಿ ಅಥವಾ ಅರಾಜಕತೆಯಿಂದ ಅದನ್ನು ಎಬ್ಸಿ ಅದೇನಾಯಿತು ಅಂದರೆ ಎಚ್ಚರಗೊಂಡು ಆಳ್ವಿಕೆಗೆ ಬರುತ್ತಾ, ಅದೇ ಪ್ರಾಣಿನೇ ಬರುತ್ತಾ ಅಥವಾ ನಮ್ಮನ್ನು ಏನು ರಕ್ಷಿಸುತ್ತಾ ಅಥವಾ ಏನು ಮಾಡುತ್ತೆ ಅಂತ ಅವ್ರ ಕಲ್ಪನೆ. ಸೊ ಅದು ಅಲ್ಲಿಂದ ಕಾಲುಗಳ ಹೆಜ್ಜೆಗಳನ್ನು ಇಟ್ಕೊಂಡು ಯೇಸು ಜನಿಸಿದ ಜಾಗ ಬೆತ್ಲೆಹೇಮ್ ಕಡೆ ಹೋಗ್ತಾ ಇದೆಯೋ ಏನೋ ಅಂತ ಕವಿ ಇಲ್ಲಿ ಕಲ್ಪನೆನ ಮಾಡ್ಕೊತಾರೆ. ಸೊ ಇದೆಲ್ಲ ಏನಂದರೆ ಕೆಲವೊಂದಿಷ್ಟು ಪೋಯಮ್ಗಳು ಸ್ವಲ್ಪ ಕಾಂಪ್ಲಿಕೇಟೆಡ್ ಥರ ಅನಿಸುತ್ತೆ, ಬಟ್ ದೋಸ್ ಆರ್ ವೆರಿ ಈಸಿ. ಬಟ್ ಅದೇ ಅವರು ಬ್ಯಾಕ್ಗ್ರೌಂಡ್ ಏನು ಅಂದ್ಕೊಂಡು ಬರೆದಿರ್ತಾರೋ, ಸೊ ನಾವು ಅದನ್ನು ಅಳವಡಿಸ್ಕೊಂಡು ವರ್ಡ್ಸ್ಗಳನ್ನು ನಾವು ಓದಿ ಎಕ್ಸಾಮಲ್ಲಿ ಬರೀಬೇಕಾಗತ್ತೆ. ಓಕೆ, ನಿಮಗೆ ನಾನು ಆದಷ್ಟು ಈಸಿ ಕನ್ನಡದಲ್ಲಿ ತಿಳಿಸ್ಕೊಡೋದಕ್ಕೆ ಟ್ರೈ ಮಾಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಆ್ಯಂಡ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಬಾಯ್.